ಆದರೆ ಆ ಕೂಸಿನ ಆತ್ಮ ಗಂಡು ಹೆಣ್ಣು ಅನ್ನೋದು ಹೇಗೆ ತಿಳಿಯಬೇಕು ಹೇಳು ಪ್ರಭುವೆ. ಎಲ್ಲ ಜೀವಕ್ಕೂ ಜಯವಾದಂತೆ ತೇಜ ಒಂದೇ. ಆ ತೇಜಕ್ಕೆ ನಾವು ದೇವರ ಸಂಖ್ಯೆಯನ್ನು ನಿರ್ಮಿಸಿ ಹೇಳಬೇಕಾಗುತ್ತದೆ. ಸದ್ಗುಣಿಗಳೇ ಶ್ರೇಷ್ಠ ಕುಲದವರು, ದುರ್ಗುಣಿಗಳೇ ಹೀನ ಕುಲದವರು. ಸತ್ಯವನ್ನು ನುಡಿಯದ, ಸದಾಚಾರದಿಂದ ನಡೆಯದ, ಸದ್ಭಕ್ತಿಯ ಪಡೆದವರು ನೋಡಿ ನಮ್ಮ ಗುಹೇಶ್ವರು ನಗುತ್ತಾನೆ ಚನ್ನಬಸವಣ್ಣ. ಅಪ್ಪಯ್ಯ, ಶಿವದೀಕ್ಷೆ ಹೊಂದಿದವರು ಕುಲ ಭೇದವೆನಿಸದೆ ಹೆಣ್ಣ ಕೊಟ್ಟು ತೆಗೆದುಕೊಳ್ಳಬಹುದೇ? ಏಕಪಂಕ್ತಿಯ ಭೋಜನ ನಡೆಯಬಹುದೇ? ಉಂಬಲ್ಲಿ ಉಡುವಲ್ಲಿ, ಕೊಂಬಲ್ಲಿ ಕೊಡುವಲ್ಲಿ, ಕುಲವನ್ನರಸುವ ಮಾದಿಗರನ ಏನೆಂಬೆನಯ್ಯ. ಆಚಾರವ ನೋಡಿ ಹೆಣ್ಣು ಕೊಟ್ಟು ಹೆಣ್ಣು ತೆಗೆದುಕೊಳ್ಳಬಹುದು. ಈ ಕ್ರಮವನ್ನರಿಯದವರ ನಡತಿ ಫಲತಿ ಮಡಿನೀರು ಮಿಂದಂತಾಯಿತು ಕೂಡಲ ಸಂಗಮ ದೇವ. ಬಸವಣ್ಣನವರ ಮಾತಿಗೆ ಪ್ರತಿ ಇಲ್ಲ. ಕುಲ ಜಾತಿಗಳನ್ನು ಅಳಿಸಿ ಬಿಡುವುದೇ ಇಂದಿನ ನಮ್ಮ ನಿರ್ಧಾರವಾಗಿದೆ. ಆ ನಿರ್ಧಾರವು ಮಾತಿನಿಂದ ಮುಗಿಯಕೂಡದು. ಪ್ರಭುಗಳೇ ಹಾಗೂ ಬಸವಾದಿ ಶರಣ ಪುಂಗವರೇ, ಕುಲದಿಂದ ಬ್ರಾಹ್ಮಣನಾದ ನಾನು ಶಿವದೀಕ್ಷೆ ಹೊಂದಿ ಶಿವಶರಣ ಹರಳಯ್ಯನವರ ಮಗನಿಗೆ ನನ್ನ ಮಗಳ ಕೊಟ್ಟು ಮದುವೆ ಮಾಡಲು ಅನುಭವ ಮಂಟಪಕ್ಕೆ ಬಂದಿರುವೆ. ಅಪ್ಪಣೆಯನ್ನು ದಯಪಾಲಿಸಿ. ಹರಳಯ್ಯನವರೇ, ಇದಕ್ಕೆ ನಿಮ್ಮ ಒಪ್ಪಿಗೆ? ಈ ಎಲ್ಲ ಶರಣರ ಒಪ್ಪಿಗೆಯೇ ನನ್ನ ಒಪ್ಪಿಗೆಯಾಗಿದೆ. ಹಾಗಾದರೆ ವಧುವರರನ್ನು ಬರಮಾಡಿ. ಪ್ರಭು ಸನ್ನಿಧಿಗೆ ವಂದಿಸುವೆವು. ಶುಭಮಸ್ತು. ಶರಣರ ಸಂಭವಕ್ಕೆ ಮಣಿವೆವು. ಅಪ್ಪ, ನೀನ್ಯಾರ ಮಗನು? ನಿನ್ನ ಹೆಸರೇನು? ನಾನು ಮಚ್ಚಿಗಾರ ಹರಳಯ್ಯನ ಮಗ. ನನ್ನ ಹೆಸರು ಶೀಲವಂತ. ನೀನ್ಯಾರ ಮಗಳಮ್ಮ? ನಿನ್ನ ಹೆಸರೇನು? ಮಧುವರ್ಷ ಮಂತ್ರಿಯ ಮಗಳು ಬ್ರಾಹ್ಮಣ ಕುಮಾರಿ. ಮಕ್ಕಳೇ, ಅಸ್ಪೃಶ್ಯತೆ ಕಲೆಕ್ಕವನ್ನು ದೂರ ಮಾಡಲು ನೀವು ಮುಂದಾಗಿರುವಿರಿ. ಆದರೆ ಈ ಕಾರ್ಯ ಮಾಡುವುದರಲ್ಲಿ ಮುಂದೆ ನಿಮಗೆ ಗಂಡಾಂತರ ಬಂದರೆ ಪ್ರಾಣ ಕೊಡಲು ಸಿದ್ಧರಾಗಿರುವೆವು. ಬಸವಣ್ಣನವರ ಸಮಾಜದಲ್ಲಿ ಬೆಳೆದ ನಾವು ಯಾವುದಕ್ಕೂ ಅಂಜಲಾರ. ನಿಮಗೆ ಮಂಗಲವಾಗಲಿ. ನಿಮ್ಮ ಮದುವೆಗೆ ಪುಣ್ಯ ಸಿಂಹಾಸನದ ಒಪ್ಪಿಗೆ ಇದೆ. ನಿಮ್ಮ ಮದುವೆಗೆ ಈ ಮಂಗಲ ಕಾರ್ಯಕ್ಕೆ ಬಸವಣ್ಣ ಬೆಂಬಲವಿದೆ. ಈ ವಿವಾಹವು ಕಲ್ಯಾಣದ ಕ್ರಾಂತಿಯ ಕಾರಣವಾಗುವುದು. ನಾಳೆ ಬರುವುದು ನಮಗೆ ಹಿಂದೆ ಬರಲಿ, ಹಿಂದೆ
ಕೈಲಿಂದ ಬರುವುದು ನಮಗೆ ಈಗಲೇ ಬರಲಿ. ಇದಕ್ಕೆ ಯಾರು ಅಂಜುವರು, ಯಾರು ಅಳುಕುವರು? ಹುಟ್ಟಿದವರು ಸಾಯಲಿಕ್ಕೆ ಬೇಕು. ಜಾತಶ್ಯಂ ಮರಣಂ ಧ್ರುವಂ. ಆ ನಮ್ಮ ಕೂಡಲ ದೇವನು ಬರೆದ ಬರಹವನ್ನು ಹರಿಬ್ರಹ್ಮಾದಿಗಳಿಗೆ ತಪ್ಪಿಸಲು ಸಾಧ್ಯವಿಲ್ಲ. ಮಕ್ಕಳೇ, ಸತ್ಯವನ್ನು ಹಿಂಬಾಲಿಸಿರಿ, ಅಸತ್ಯವನ್ನು ಎದುರಿಸಿರಿ. ಮಧುವರ್ಷ ಹಳ್ಳಿನವರೇ, ನೀವೀ ಮಂಗಲ ಕಾರ್ಯ ಮಾಡಿ ಕೀರ್ತಿ ಕಾಯಲಾಗಿರಿ. ಮಧುವರ್ಷ ಮಂತ್ರಿ ಮಗಳು ನೀಲಮ್ಮನನ್ನು ಶಿವಶರಣ ಹರಳಯ್ಯನವರ ಮಗ ಶೀಲವಂತನಿಗೆ ಕೊಟ್ಟರು. ಇದು ತೆಗೆದುಕೊಳ್ಳಿರಿ ವೀರೆ. ಎಮ್ಮವರ ಬೆಸುಗೊಂಡಡೆ ಶುಭಲಗ್ನವೆನ್ನರಯ್ಯ. ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳರಯ್ಯ. ನಾಳಿನ ದಿನ ಹಿಂದಿನ ದಿನ ಲೆಸೆಂದು ಹೇಳರಯ್ಯ. ಚಂದ್ರಬಲ ತಾರಾಬಲ ಉಂಟೆಂದು ಹೇಳರಯ್ಯ. ನಮ್ಮ ಕೂಡಲ ಸಂಗಮ ದೇವವನ್ನು ಪೂಜಿಸಿದ ಫಲ ನಿಮ್ಮದಯ್ಯ. ಮಂಗಲಂ ತಂತು ನಾನೇನ ಮಮ ಜೀವ ಹೇತುನ ಕಂಠೇ ಪದ್ಮ ನಿಮಿಷು ಭಗತ್ವಂ ಜೀವ ಶತಂ. ಓಂ ತದೇವ ಲಗ್ನಂ ಸುದೃಢಂತ ದೇವ ತಾರಾಬಲಂ ಚಂದ್ರಬಲಂತ ದೇವ ವಿದ್ಯಾಬಲಂ ದೈವಬಲಂತ ದೇವ ತೇಂದ್ರಿಯಂ ಸ್ಮರಾಮಿ ಸುಮೂರ್ತೆ ಸಾವಧಾನಂ ಸುಮೂರ್ತೆ ಸಾವಧಾನಂ ಪಾರ್ವತಿ ಪರಮೇಶ್ವರ ಧ್ಯಾನೋತ್ಸವ ಸಾವಧಾನಂ. ಶೆಟ್ರ, ಅನುಭವ ಮಂಟಪ ಸುದ್ದಿ ನಿಮ್ಗೇನಾದರೂ ಬಡ್ದಿರುವುದೇ? ಇಲ್ರಿ, ನಮ್ಗೆ ಯಾವ ಸುದ್ದಿನೂ ಬಡದಿಲ್ಲ. ಆ ಸುದ್ದಿ ನಿಮಗ ಬಡದಿಲಿಕ್ಕೆ ಬೇಕು ನೋಡ್ರಿ. ನಾವು ಅಷ್ಟೇ ಏಕೆ ಶೆಟ್ರ, ಆ ಸುದ್ದಿ ಕೇಳಿ ಇಡೀ ಕಲ್ಯಾಣ ಪಟ್ಟಣಕ್ಕೆ ಜವು ಬಡದಂತಾಗಿದೆ. ಇಂದ್ಯಾ ಹೊದೆ ಆದ ಲಗ್ನ ಅಂತೆ ಎಲ್ಲ ಇದೇನ್ರಿ ನೀತಿ ಕೆಟ್ಟ ಸುದ್ದಿ. ಇಷ್ಟು ದಿವಸ ಅರ್ಥ ಆಗಿತ್ತಲ್ರೇನ? ನೀತಿ ಕೆಟ್ಟ ಸುದ್ದಿ ಅಲ್ರಿ, ಕುಲಗೆಟ್ಟ ಸುದ್ದಿ. ನೀಲಮ್ಮನ್ನ ಶ್ರೀಮಂತನಿಗೆ ಬಟ್ ಸುದ್ದಿ. ಶೆಟ್ರ, ಹಾಗಾಗೋದಕ್ಕಿಂತ ಒಬ್ಬನಿಗೆ 10 ಮಂದಿ ಹೆಂಡ್ರದ ಬಾಳ ಪಾಡ್ ನೋಡ್ರಿ. ಅಂದ್ರೆ ನಾವು ಹೊರಗೆ ತಪ್ಪುತ್ತದ ಅಂತೀರೇನು? ಅಲ್ರಿ ಶೆಟ್ರ, ಈಗ ಅದತ್ತರಿ ಏನಂತೀರಿ? ಇನ್ನೇನಾಗ್ಬೇಕ್ರಿ, ಆ ಮಧುವರ್ಷ ಉಚ್ಚ ಕುಲದ ಬ್ರಾಹ್ಮಣ ಹುಲಿಗೆಟ್ ಹೋಗ್ಬಿಟ್ಟ. ಯಾರು ಮಧುವರ್ಷ? ಅವನೇ ಬಸವನ ಬೆನ್ನ ಹತ್ತಿ ಹೊಲಿಗೆಯಲ್ಲಿ ಹೊತ್ತ ಬಿಟ್ಟಿದ್ದಾನೆ. ಹೋಗ್ಲಿ ಬಿಡ್ರಿ, ಅಷ್ಟು ಬಿಟ್ಟು ಹೋದ್ರೆ ಯಾರು ಬೇಡೈತ್ರಿ? ಹೊಲಿಗೆರಿನ ಹೆಣ್ಣಂದ್ರೆ ಗುಲಾಬಿ ಹೂ ಇದ್ದಂಗ ನೋಡ್ರಿ ಭಟ್ರ. ಶೆಟ್ರ, ಆಗ ಹೋಗಿದ್ರ ನಾವಲ್ಲಿ ಎಲ್ಲಿ ಬೇಡ ಅಂತಿದ್ವಿ. ಆ ಮಧುವರ್ಷ ಮಜ್ಜಿಗಾರ ಹೊರಗಿನ ಮಗ್ಗ ತನ್ನ ಮಗನ ಕೊಟ್ಟು ಮದುವೆ ಮಾಡಾಕತ್ತೆ ಅನ್ನೋದು ತೀರಾ ಇಷ್ಟು ಕುಂಜೋರದ ಎಲ್ಲ ಇದೇನ್ರಿ ನೀತಿ ಕೆಟ್ಟ ಸುದ್ದಿ? ನೀತಿ ಕೆಟ್ಟ ಸುದ್ದಿ ಅಲ್ರಿ, ಕುಲಗೆಟ್ಟ ಸುದ್ದಿ. ಕಲ್ಯಾಣ ಕೆಟ್ಟ ಸುದ್ದಿ. ನೀಲಮ್ಮನ್ನ ಶ್ರೀಮಂತನ ಕೊಟ್ಟ ಸುದ್ದಿ ಅಲ್ರಿ. ಕಲ್ಯಾಣದಲ್ಲಿ ಯಾರು ಕೇಳೋರಿಲ್ಲದಂತ ಐತೆ. ಶೆಟ್ರ, ನಾವಾಗಿ ಹೊಲಿಗೆ ನೋಡ್ರ ಮಂದಿ ಏನ್ ಮಾಡ್ತಾರ್ರಿ? ಇದೆಲ್ಲ ನಿಮ್ಮ ಬಸವಂತ ಕಾಗಸ್ತಾನ. ಅವ್ ಹೆಂಗ ನಮ್ ಬಸವನ್ ಆಗ್ತಾನ್ರಿ? ನಾವು ಹೇಳಿ ಕೇಳಿ ಮೇಲೆ ಜಾತಿ ಶೀಲವಂತ ಬಣಜಿಗರ ಅಲ್ಲದ ಶುದ್ಧ ವೀರಸ ಲಿಂಗ ಐತ್ರಿ. ಆ ಬಸವಣ್ಣ ಮಣ್ಣೆ ಲಿಂಗ ಕಟ್ಕೊಂಡ್ರಿ ನಮ್ ಹುಟ್ಟ ಒಳ್ಯಾಗ. ಅದಿರ್ಲಿ ಶೆಟ್ರ, ಅನುಭವ ಮಂಟಪದಾಗ ಬಸವಣ್ಣನ ಶರಣ ಇರ್ತಾರಲ್ಲ,
ಅವರೆಲ್ಲ ಕೂಡಿ ಶ್ರೀಮಂತ ಮತ್ತು ಶ್ರೀಮಂತ ಮತ್ತು ನೀಲಮ್ಮಣ್ಣ ಮದುವೆ ಮಾಡಿಬಿಟ್ರಂತ. ಮಾಡಿಬಿಟ್ರೆ ಬೇಷ್ ಆತ್ಬಿಡ್ರಿ. ಬಿಟ್ರೆ ಈ ಹೊಲಿಗೆ ಹಾದಿರ ಒಂದು ಸರ ಆತ. ಚಟ್ರ ಈ ಸುದ್ದಿಯನ್ನ ದೊರೆಗಳ ಕಿವಿಗೆ ಮುಗಿಸಿ ಆ ಪಾಕಂಡಿ ಬಸವನ್ ತಕ್ಕ ಶಾಸನ ಮಾಡ್ಲಿಕ್ಕೆ ಬೇಕ. ದೊರೆ ನಮ್ಮ ಮಾತು ಕೇಳಬೇಕಷ್ಟೇ. ದೊರೆ ವಿರುದ್ಧವಾಗಿ ಬಂಡಾಯ ಬಿಡೋದು ಇಲ್ಲದಿದ್ರ ಕಲ್ಯಾಣಕ್ಕೆ ಕೈ ಮುಗಿಯೋಣ ನಡ್ರಿ. ಹೇಗಾದ್ರು ಮಾಡಿ ಬಸವಣ್ಣನ ಮಂತ್ರಿ ಪಟ್ಟದ ತಾವು ಇಳ್ಸಾಕಬೇಕ್ರಿ. ನಡ್ರಿ ಅಷ್ಟು ಮಾಡಿದ್ರೆ ನಾವು ಹೊಲಿಯರ್ ಕೂಡ ಬಿಗ್ತಾನ ಮಾಡ್ಬೇಕಾಗತ್ರಿ. ಮಂಕನ್ನವ್ರನ್ನ ದೊರೆ ಹತ್ತಿರ ಕರೆದುಕೊಂಡು ಹೋಗಿ ಮೊದ ವರ್ಷ ಮತ್ತು ಶಿಕ್ಷೆ ವಹಿಸ್ಬೇಕಂದ್ರೆ ಅರಿಕೆ ಮಾಡಿಕೊಂಡು ನಡ್ರಿ. ನಡ್ರಿ ಮಹಾಮಂತ್ರಿಗಳಿಗೆ ಅಪರಾಧಿಗಳ ವಿಚಾರಣೆ ನಡೆಯಿದೆ. ಅವಕಾಶ ಬೇಡಿ. ಅಪರಾಧಿಗಳ ಅನುಚಿತ ಆಚರಣೆಯಿಂದ ಪ್ರಕ್ಷುಬ್ಧವಾದ ಜನಾಂಗವು ನ್ಯಾಯ ನಿರ್ಣಯವನ್ನು ನಿರೀಕ್ಷಿಸುತ್ತಿದೆ. ಬಹುಕಾಲದಿಂದ ನಡೆದು ಬಂದ ಕುಲಧರ್ಮಗಳು ಹೊಲೆಗೂಡಿ ಹೋಗುತ್ತಿರುವುದನ್ನು ನೋಡಿ ಜನ ಸಹಿಸಲಾಗಿದೆ. ಹೊಲೆ ಹಾರುವಲ್ಲಿ ನಡೆದ ಈ ಶರೀರ ಸಂಬಂಧ ಕುಲವಂತರು ಕಿವಿಯಿಂದ ಕೇಳದಾಗಿದ್ದಾರೆ. ಪ್ರಜರು ಈ ಅನಾಚಾರವನ್ನು ನೋಡಲಾರದೆ ಕಲ್ಯಾಣವನ್ನೇ ಬಿಟ್ಟು ಹೋಗುವ ಆಲೋಚನೆಯಲ್ಲಿ ತೊಡಗಿದ್ದಾರೆ. ಮಹಾಪ್ರಭುಗಳು ಬೇಗ ನಿರ್ಣಯ ಕೊಟ್ಟು ನಾಡಿನಲ್ಲಿ ಶಾಂತಿ ನೆಲೆಗೊಳಿಸಂತ ಮಾಡಬೇಕಾಗಿ ವಿನಂತಿ. ದಂಡಾಧೀಶರಾದ ಬಸವರಾಜರೇ, ಬೇಗ ವಿಚಾರಣೆ ಆರಂಭವಾಗಲಿ. ಪ್ರಭು, ಆಣೆ ಮೇಲೆ ಹೋಹವನ ಶ್ವಾನ ಕಚ್ಚಬಲ್ಲುದೆ. ಅಪರಾಧಿಗಳ ಮಂಡನೆಯಾಗಲಿ. ಮಧುವರಸ ಹರಳಯ್ಯನವರೇ, ನೀವು ನಿಮ್ಮ ಅಪರಾಧಗಳನ್ನು ಒಪ್ಪಿಕೊಳ್ಳುವಿರೋ ಅಥವಾ ನಿಮ್ಮ ಆಕ್ಷೇಪಗಳೇನಾದರೂ ಇರುವವು? ಏನು ಹೇಳಬೇಕು? ನಾವು ಅಪರಾಧವನ್ನೇ ಮಾಡಿದವರಲ್ಲ. ನ್ಯಾಯಾಸನವು ನಿರಪರಾಧಿಗಳ ಮೇಲೆ ಅಪರಾಧವನ್ನು ಆರೋಪಿಸುವುದು ಅನ್ಯಾಯವೆಂದು ಬೇಡಿಕೊಳ್ಳುತ್ತೇವೆ. ಇವರ ಮಾಡಿದ ಅಪರಾಧಕ್ಕಾಗಿ ಕಲ್ಯಾಣವ ತಳಮಳಿಸುತ್ತಿರುವಾಗ ಇವರ ನಿರಪರಾಧಿ ಒಂದು ಯಾರು ಹೇಳುವರು? ನ್ಯಾಯಾಸನವು ನಿಮ್ಮನ್ನು ನಿರಪರಾಧಿಗಳೆಂದು ನಿರ್ಣಯಿಸಿದ ಮೇಲಲ್ಲವೇ ನೀವು ಅಪರಾಧ ಮುಕ್ತರು? ಪ್ರಭು, ವಿಚಾರಣೆ ನೆಲದಲ್ಲಿ ಅಪರಾಧವು ತಾಯಿಗೆ ಬಯಲಿಗೆ ಬರುವುದು. ಮಧುವರ್ತರೆ, ನೀವು ಅಪರಾಧಿಗಳಲ್ಲವೆಂದು ಏತರ ಮೇಲಿಂದ ಹೇಳುತ್ತಿರುವಿರಿ? ಪ್ರಭು, ನಾವು ಮಾಡಿದ ಅಪರಾಧವೇನು? ತತ್ತರಿಸರೆ ಇವರ ಅಪರಾಧ ಏನೆಂಬುದನ್ನು ಸ್ಪಷ್ಟಪಡಿಸಿ. ಮಧುವರ್ಸರೇ, ನೀವು ಶ್ರೇಷ್ಠ ಕುಲದ ಬ್ರಾಹ್ಮಣರಾಗಿದ್ದು ಹೊಲೆಯನಾದ ಹಳಯನ ಮಗನಿಗೆ ನಿಮ್ಮ ಮಗಳನ್ನು ಕೊಟ್ಟು ಜಾತ್ಯಾಂತರ ಮಾಡಿಸಿದ್ದಕ್ಕಾಗಿ ಬ್ರಾಹ್ಮಣ ಕುಲದ ಪವಿತ್ರವನ್ನು ಭಂಗಪಡಿಸಿದ್ದಕ್ಕಾಗಿ ಹಾಗೂ ಸಾಮಾಜಿಕ ಮತ್ತು ಧರ್ಮ ದೃಷ್ಟಿಯಿಂದ ಮಹಾಪರಾಧವಿದೆ. ಆದ್ದರಿಂದ ಈ ಅಪರಾಧವನ್ನು ನಿಮ್ಮ ಇಬ್ಬರ ಮೇಲೆ ಹೊರಿಸಲಾಗಿದೆ. ಮದುವೆ ಮಾಡುವುದು, ಮಕ್ಕಳ ಹಡೆಯುವುದು, ಉಣ್ಣುವುದು, ಮಲಗುವುದು ಇವೆಲ್ಲ ವ್ಯಕ್ತಿ ಸ್ವಾತಂತ್ರ್ಯದ ಮಾತಾಗಿವೆ. ಇವು ನ್ಯಾಯಾಸನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲ. ಬ್ರಾಹ್ಮಣರು ಹೊಲೆಯನ್ನು ಲಗ್ನವಾದರೆ ನಾಡು ಶಾಂತಿಗೆ ಭಂಗವಾದರೆ ಕುಲ
ಈ ಹೊಲೆ ಆರವರಲ್ಲಿ ಲಗ್ನವಾದದ್ದು ಮಹಾ ಅಪರಾಧ ಎಂದು ದೇಶದಲ್ಲಿ ಅತ್ಯಂತವಾಗಿ ಹಾಹಾಕಾರವಿದ್ದೇವೆ. ಅದರಂತೆ ಎಲ್ಲ ಪ್ರಜರು ಮಹಾಸಂಘನಿಗೆ ತಮ್ಮ ಮನವಿಯನ್ನು ಒಪ್ಪಿಸಿದ್ದಾರೆ. ಅಲ್ಲದೆ ಆ ಬಗ್ಗೆ ಅರಿಕೆ ಮಾಡಿಕೊಳ್ಳಲು ಲಕ್ಷಾವಧಿ ಜನರು ರಾಜ್ಯಾಂಗಣದಲ್ಲಿ ನೆರೆಯುತ್ತಾರೆ. ಅಪ್ಪಣೆಯಾದರೆ ಅವರನ್ನು ಬರಮಾಡುವೆನು. ಬೇಡಿ, ಆ ಮನವಿಯನ್ನು ನೀವೇ ಓದಿ ಹೇಳಿ. ಇಲ್ಲಿ ಶಾಂತಿ ಶಾಂತಿ. ಶ್ರೀಮನ್ ಮಹಾರಾಜೇಶ್ವರ ಕಲಚೂರಿ ವಂಶ ಪ್ರಾಭವ ಚಾಲುಕ್ಯ ಚಕ್ರವರ್ತಿ ವಿಜಯದೇವ ಮಹಾಪ್ರಭುಗಳ ದಿವ್ಯ ಸನ್ನಿಧಾನದಲ್ಲಿ ಕಲ್ಯಾಣವ ಸಮಸ್ತ ಪ್ರಜಾ ಮಂಡಲವು ವಿನಯಪೂರ್ವಕವಾಗಿ ಮಾಡಿಕೊಂಡ ಅರಿಕೆ ಭಿನ್ನ ಪದಗಳು. ಸಮದರ್ಶಿಗಳಾದ ಪ್ರಭುಗಳು ಈವರೆಗೆ ಸನಾತನ ಧರ್ಮವನ್ನು ಕಾಪಾಡುತ್ತಾ ಬಂದಿರುವಿರಿ. ತಮ್ಮ ಆಳ್ವಿಕೆಯಿಂದ ನಾಡಿನ ಎಲ್ಲೆಡೆಯಲ್ಲಿ ಶಾಂತಿ ನೆಲೆಸಿದೆ. ಆದರೆ ಮಹಾಮಂತ್ರಿಗಳಾದ ಬಸವಣ್ಣನವರು ಕಲ್ಯಾಣ ಪಟ್ಟಣದಲ್ಲಿ ನಡೆಸಿದ ಕುಲಾಂತರ ವಿವಾಹದಿಂದ ನಾಡಿಗೆ ವಜ್ರಾಘಾತವಾದಂತಾಗಿದೆ. ಆದ್ದರಿಂದ ಮಹಾಪ್ರಭುಗಳು ಈ ವಿವಾಹವನ್ನು ರದ್ದುಪಡಿಸಿ ಇದಕ್ಕೆ ಕಾರಣರಾದ ಮಧುವರ್ಷ ಹರಳಿನವರಿಗೆ ಶಿಕ್ಷೆ ವಿಧಿಸಬೇಕೆಂದು ಮಾಡಿಕೊಂಡ ವಿನಂತಿ ಅರಿಕೆ. ಮಧುವರ್ಷ ಹರಳಿನವರೇ, ಈ ಜಾತ್ಯಾಂತರ ವಿವಾಹ ಮಾಡಿದ ನೀವು ಅಪರಾಧಿಗಳಲ್ಲವೇ? ಪ್ರಭು, ನಾವು ಜಾತ್ಯಾಂತರ ವಿವಾಹ ಮಾಡಿಲ್ಲ. ನಾವು ಮಾಡಿದ್ದು ಏಕ ಜಾತಿಯ ವಿವಾಹ. ವಿವಾಹವು ಏಕಜಾತಿಯವೇ? ಬಳೆ ಹಾರುವರ ಶಿವದೀಕ್ಷೆ ಹೊಂದಿ ಆದ ವಿವಾಹವು ಏಕಜಾತಿ ಅಲ್ಲದೆ ವಿಜಾತಿ ಅಲ್ಲ. ಈ ಜಾತಿ ಸಾಂಕರ್ಯವನ್ನು ಲೋಕವಾಸ್ತವ ಧರ್ಮ ಸಮ್ಮತಿಸುವ. ಪ್ರಭು, ಸಂಸ್ಕಾರದಿಂದ ಕಲ್ಲು ದೇವರಾಗುವಲ್ಲಿ ಹೊಲೆ ಹಾರುವನಾಗಲಾರನೆ. ದೀಕ್ಷೆಯಿಂದ ಮತಾಂತರ ಹೊಂದಿದ ಅನುಭವ ಮಂಟಪವು ನಮಗೆ ಆಜ್ಞೆಯನ್ನೆತ್ತಿದೆ. ಧರ್ಮ ಸಂಸ್ಥೆ ಆಜ್ಞೆಯಂತೆ ಆದ ವಿವಾಹವು ಸಕುಲ ವಿವಾಹವಲ್ಲದೆ ಹೊಲೆ ಹಾರುವರ ಮದುವೆ ಅಲ್ಲ, ಸರ್ವೋತ್ಕೃಷ್ಟವಾದ ಸಕುಲದ ಮದುವೆ. ಮನವರಿಸಲೇ ನೀವು ಮತಾಂತರ ಹೊಂದು ಮೊದಲೇ ನಿಮ್ಮ ಮಗ ಹೊಲೆಯನ್ನು ಅವಳು ಪ್ರೀತಿಸಿದ್ದು ಹೊಲೆಯನ್ನಾದರೂ ಮದುವೆಯಾದರೂ ದೀಕ್ಷೆಯಿಂದ ಪವಿತ್ರವಾದ ವೀರಶೈವನನ್ನು. ಈ ವೀರಶೈವ ಮತವೆಲ್ಲರನ್ನು ಹೊಲಿಗೇಸಿ ಬಿಟ್ಟದರಿ. ಈ ವೀರಶೈವ ಮತವು ಮೊದಲು ಈಗ ಇದ್ದಿದ್ದಿಲ್ಲ, ಇತ್ತೀಚೆಗೆ ಬೆಕ್ಕಿನ ಕುಲವಾಗಿದೆ. ಬಸವಣ್ಣನವರ ಈ ಮತಾಂತರ ಕಾರ್ಯವನ್ನು ಕೈಗೊಂಡು ಎಲ್ಲರನ್ನು ನರಕಕ್ಕೆ ನುಗ್ಗುತ್ತಿದ್ದಾರೆ. ಅಲ್ಲದೆ ಲೋಕದ ಕೈಲಿಗೆ ದೀಕ್ಷೆ ಎಂಬ ತೆರೆಯನ್ನು ಹಾಕಿ ಅರ್ಜನನ್ನು ಮೋಸಗೊಳಿಸಿ ಸನಾತನ ಧರ್ಮವನ್ನು ಅಲ್ಲಗೈದಿದ್ದಾರೆ. ದೀಕ್ಷೆ ಎಂದರೆ ಮಾನವರನ್ನು ಮುಕ್ತಿಗೊಯ್ಯುವ ಅಂತರ್ಬಾಹ್ಯ ಸಂಸ್ಕಾರ ಸುದ್ದಿ. ಅದೇ ಭಕ್ತ ಸ್ಥಳದ ಮೊದಲೇ ಮೆಟ್ಟಿಲು. ಬಸವರಾಜ್, ಈ ಲೋಕದಲ್ಲಿ ಎಂದಾದರೂ ಹೊಲೆ ಹಾರುವರಲ್ಲಿ ಲಗ್ನವಾಗಿರುವುದೇ? ಪ್ರಭು, ದೀಕ್ಷೆಯ ಅರ್ಥವನ್ನು ತಾವು ಸರಿಯಾಗಿ ಮಾಡಿಕೊಂಡಲ್ಲಿ ಈ ಕುಲಜಾತಿಗಳ ಪ್ರಶ್ನೆ ಇರುವುದಿಲ್ಲ. ಹರಳೆಯನವರು ಹುಟ್ಟಿನಿಂದ ಹೊಲೆಯರಾದರೂ ದೀಕ್ಷೆ ಹೊಂದಿದ್ದಾರೆ. ದೀಕ್ಷೆ ಹೊಂದಿದವರು ಶ್ರೇಷ್ಠ ಕುಲದವರೆನ್ನಬೇಕು. ಹಾಗಾದರೆ ಈ ಜಾತ್ಯಾಂತರ ವಿವಾಹ ಮಾಡಿದ ಇವರು ನಿರ್ದೋಷಿಗಳೆನ್ನಬೇಕೆ? ಹೌದು ಪ್ರಭು, ಇವರು ನಿಜವಾಗಿಯೂ ನಿರ್ದೋಷಿಗಳು. ಮಹಾಮಂತ್ರಿಗಳು ಅಪರಾಧಿಗಳ ಪಕ್ಷಪಾತ ಕಟ್ಟುವುದೆಂದರೆ ನಾಡಿನ ದುರ್ದೈವವೇ ಗತಿ. ನ್ಯಾಯಾಧಿಕಾರಿಗಳು ತಮ್ಮ ಪಕ್ಷಪಾತ ಬಿಟ್ಟು ಅಪರಾಧಿಗಳನ್ನು ದಂಡಿಸಲಿಕ್ಕೇ ಬೇಕು. ನಾನೆಂದೂ ನ್ಯಾಯ ಬಿಡಲಾರೆ, ನಿರಪರಾಧಿಗಳನ್ನು ದಂಡಿಸಲಾರೆ, ಹತವ ಬಿಟ್ಟು ನಡೆಯಲಾರೆ, ಪ್ರಜಾದ್ರೋಹ ಮಾಡಲಾರೆ. ಪ್ರಭು, ನನ್ನ ನಡೆಯಲ್ಲಿ ತಮಗೆ ಅನ್ಯಾಯ ಕಂಡು ಬಂದರೆ ಬಸವರಾಜ್, ನಿಮಗೆ ತತ್ವ ಬೇಕು, ನಮಗೆ ಪ್ರಜರ ಬೇಕು. ನಮಗಾಗಿ ನಾವು ರಾಜ್ಯವಾಳುವುದಿಲ್ಲ, ಪ್ರಜರಿಗಾಗಿ, ಪ್ರಜರ ಹಿತಕ್ಕಾಗಿ ನಮ್ಮ ಆಳ್ಕಿದೆ ಎಂದಾಗ ಸಂಕಷ್ಟವನ್ನು ನೋಡಿ ನಾವು ಸುಮ್ಮನೆ ಪ್ರಭು, ಹಾಗೂ ತತ್ವ ಬಿಟ್ಟು ಶಾಂತಿ ಸ್ಥಾಪನೆ ಮಾಡುವುದು ರಾಜಧರ್ಮವಲ್ಲ. ಬಸವರಾಜ್, ನಿಮಗೆ ತತ್ವ ಬೇಕು, ನಮಗೆ ಪ್ರಜರ ಬೇಕು. ನಮಗಾಗಿ ನಾವು ರಾಜ್ಯ ಮಾಡುವುದಿಲ್ಲ, ಪ್ರಜರಿಗಾಗಿ, ಪ್ರಜರ ಹಿತಕ್ಕಾಗಿ ನಮ್ಮ ಆಳ್ಕಿದೆ ಎಂದಾಗ ಪ್ರಜರ ಸಂಕಷ್ಟವನ್ನು ನೋಡಿ
ಕೂಗುತ್ತಿರುವುದನ್ನು ನೋಡಿ ನಾಡಿನ ಶಾಸನಕ್ಕೆ ಬದ್ಧರಾದ ನಾವು ಕೇಳಬೇಕಷ್ಟೇ. ಪ್ರಭು, ನಾವು ನಿಮ್ಮ ಪ್ರಜರಲ್ಲವೇ? ನಮಗೂ ನ್ಯಾಯ ಬೇಡವೇ? ಲೋಕದ ಹೆಣ್ಣು ಕೊಡುವುದು ತೆಗೆಯುವುದು ಪ್ರಜರ ಇಚ್ಛೆಯಾಗಿದೆ. ಬೇಕಾದವರಿಗೆ ಹೆಣ್ಣು ಕೊಟ್ಟರೆ ಹಣ್ಣಿಗಾದ ಕೇಳೇನು ಮಹಾಪ್ರಭು? ಮದುವರ್ಸರೆ, ನೀವು ಆಡುವುದು ಯಥಾರ್ಥವಾಗಿದ್ದರು ರಾಜ್ಯ ಧರ್ಮವು ಯಾವಾಗಲೂ ಬಹುಸಂಖ್ಯಾತರ ಮನವಿಯನ್ನು ಮನ್ನಿಸಬೇಕಾಗುವುದು. ಅಲ್ಲದೆ ನೀವು ನಾಡಿನಲ್ಲಿ ಇಲ್ಲದ ನಡತೆ ರೂಢಿಯಲ್ಲಿ ತಂದು ನಾಡ ಶಾಂತಿಯನ್ನು ಭಂಗಪಡಿಸಿದ್ದರಿಂದ ನೀವು ಅಪರಾಧಿಗಳು, ಶಿಕ್ಷೆ ಪಾತ್ರರು. ಪ್ರಭು, ಬಹುಸಂಖ್ಯಾತರ ಮಾತಿನ ಮೇಲಿಂದ ನಿರ್ಣಯ ಕೊಡುವುದಾದರೆ ಸತ್ಯದ ಹೊಣೆಯು ನ್ಯಾಯಾಸನಕ್ಕೆ ಇಲ್ಲದಂತ. ಪ್ರಭು, ಪರಮತ ಸಹಿಷ್ಣುತೆ ಇಲ್ಲದೆ ಅನ್ಯಾಯ ಅಪಸ್ಪರವಿರುವುದನ್ನು ತಾವು ವಿಚಾರಿಸಿ ತಿಳಿಯಬೇಕು. ಚಾಲುಕ್ಯ ಸಿಂಹಾಸನಕ್ಕೆ ಸುದೈವದಿಂದ ಮಂತ್ರಿಗಳಾಗಿ ದೊರೆಯುವ ಬಸವಣ್ಣನವರ ಮಾತನ್ನು ಅಲ್ಲಗಳೆಯಬಾರದು. ಪ್ರಜಾಹಿತವನ್ನು ರಕ್ಷಿಸುವ ರಾಜ್ಯ ಧರ್ಮವು ಯಾವಾಗಲೂ ಬಹುಸಂಖ್ಯಾತರ ಮನವಿಯನ್ನು ಮನ್ನಿಸಬೇಕಾಗುವುದು. ಪ್ರಭು, ಪರಿವರ್ತನಶೀಲವಾದ ಜಗತ್ತಿನಲ್ಲಿ ಮತಾಂತರವು ಎಂದಿನಿಂದಲೂ ನಡೆದು ಬಂದಾಗಿದೆ. ಎಲ್ಲ ಮಾನವ ಜಾತಿ ಒಂದೇ. ಜಾತಿಗೆ ಹೊಲೆಯ ಹಾರುವನೆಂಬ ನಾಮಕರಣವಿಲ್ಲ. ಪ್ರಭುಗಳು ದೀಕ್ಷಾ ಸಂಸ್ಕೃತರಾದ ಮಧುವರಸ ಮತ್ತು ಹರಳಯ್ಯನವರನ್ನು ಅಪರಾಧಿಗಳೆಂದು ತಿಳಿಯಕೂಡದು. ಮಹಾಮಂತ್ರಿಗಳು ಅಪರಾಧಿಗಳ ಪಕ್ಷ ಕಟ್ಟುವುದು ಅನ್ಯಾಯವೆಂದು ಪ್ರಭು ಸಂಹಿತೆಯಲ್ಲಿ ಹೇಳದಿರಲಾರೆವು. ಶಂಕರೇ, ನೀವೆಲ್ಲ ಮಹಾರಾಜರ ಮುಂದೆ ಯಾವ ಚಾಡಿಯನ್ನು ಹೇಳಿದರೂ ನಾನು ಮತ್ತು ನಾನು ಮಾಡುವ ಕಾಯಕವನ್ನೆಂದು ಬಿಡಲಾರೆ. ಲೋಕ ವಿರೋಧಿ ಶರಣ ನಾರಿಗಂಜುವನಲ್ಲ. ಅಲ್ಲದೆ ಕೂಡಲ ಸಂಗಮ ರಾಜ ದೇಶದಲ್ಲಿಪ್ಪನಾಗಿ ನಾನು ಅಂಜುವುದು ಒಬ್ಬನಿಗೆ. ಯಾರಿಗೆ? ನಮ್ಮ ಮಹಾರಾಜರಿಗೆ. ಸವಳ ದಯಾದ ಸಂಗಮನಾಥನಿಗೆ. ಆನೆ ಅಂಕುಶಕ್ಕೆ ಅಂಜುವುದೇ, ಮಾನದೆ ಸಿಂಹದ ನಖವೆಂದಂಜುವುದಲ್ಲದೆ ನಾನು ಬಿದ್ದೆಳಗಂಜುವೆನೆ. ಕೂಡಲ ಸಂಗಮ ದೇವ, ನೀವು ಸರ್ವದಯಾಪಾರಿಯಾದ ಕಾರಣ ನಿಮಗೆ ಮಾತ್ರ ಅಂಜುವೆನು. ಇವ್ರು ಹೀಗೆಲ್ಲ ಹೇಳಿ ಕುಲಿಗೇಡ್ಸೋ ಕಾರ್ಯವನ್ನು ಮುಂದುವರಿಸುತ್ತಾರೇನೋ. ಬಟ್ಟರೆ ಇವರ ನಡತೆಯು ವೀರಶೈವ ಧರ್ಮದ ವಿರುದ್ಧವಾಗಿದೆ. ಶಕ್ತರೇ, ನನ್ನ ದೃಷ್ಟಿಯಲ್ಲಿ ನೀವು ವೀರಶೈವರೇ ಅಲ್ಲ. ಅದೇ ನಾವು ಶುದ್ಧ ವೀರಶೈವ ಲಿಂಗಾಯತರಿದ್ದೇವೆ. ಹೆಂಡ ಕುಡಿದು ಕಣ್ಣಂತೆ ಅರಸು ಬೀದಿಯಲ್ಲಿ ತಿರುಗುವ ನೀವು ವೀರಶೈವರೇ? ವೀರಶೈವ ಲಿಂಗಾಯತರು ನಾವೆಂದು ನಿಚ್ಚಳವಾಗಿ ಕಾಣುವಂತೆ ಹಣೆಯ ಮೇಲೆ ವಿಭೂತಿ ಹಚ್ಚಿ ಹೆಚ್ಚಾಗಿ ರುದ್ರಾಕ್ಷಿಗಳ ಸರ್ವಣ್ಣ ಧರಿಸಿ ಮಾಂಸದಂಗಡಿಯ ಮುಂದೆ ಹೋಗಿ ಕೊಂಡು ತಂದು ಕಳ್ಳತನದಿಂದ ಖಂಡವನ್ನು ತಿಂದು ತೇಗುವ ನೀವು ಲಿಂಗವಂತರೇ? ಬುದ್ಧಿಗೇಡಿ ಜನರನ್ನು ಭಕ್ತರನ್ನಾಗಿ ಮಾಡಿಕೊಂಡು ಕಣ್ಣು ತಟ್ಟಿ ಅವರ ಬಾಳು ಮುರಿದು ಅವರ ಹೆಂಡರನ್ನು ಕರೆತಂದು ಇಚ್ಛೆಯಂತೆ ಆಳುವ ನೀವಾವ ಉಚ್ಚ ವೀರಶೈವ ಲಿಂಗರು? ಹೇಳಿ, ಸ್ವಚ್ಛ ಮನದಿಂದ ಉತ್ತರಿಸಿರಿ. 18 ಜಾತಿಯ ಜನರು ತಮ್ಮ ತಮ್ಮ ಮತ ಬಿಟ್ಟು ನಮ್ಮ ಮತವೇ ಶ್ರೇಷ್ಠವೆಂದು ಹೇಳುತ್ತಿರುವ ವೀರಶೈವನೇ ಅಲ್ಲವೆಂದು ಅಲ್ಲಗಳಿದರೆ ಆಗುವುದೇನು? ದೇವನೊಬ್ಬ ನಾಮ ಹಲವು, ಧರ್ಮ ಒಂದೇ ದಾರಿ ಎಂದು ತಿಳಿದು ನೈಜ ಧರ್ಮಜ್ಞಾನಿಗಳಾದವರು ಮಾತ್ರ ಎಂದು ಮತಾಂತರ ಮಾಡಿಕೊಳ್ಳುವುದಿಲ್ಲ. ಇಲ್ಲಿವರೆಗೆ ಜಾತಿ, ಧರ್ಮ, ಪಕ್ಷ, ಪಂಗಡ ಸುಳ್ಳು ಅಂತೆ. ಖಂಡಿತವಾಗಿ ಸುಳ್ಳು. ಸ್ವಾರ್ಥದ ಆಸೆಯುಳ್ಳ ಬುದ್ಧಿಗೆ ಪ್ರಮುಖರು ಆ ರೀತಿ ಜಾತಿ ನೀತಿಗಳಲ್ಲಿ ಭೇದ ಹುಟ್ಟಿಸಿ ಧರ್ಮಕ್ಕೆ ವರ್ಣಾಂತರದ ಬಣ್ಣ ಕೊಟ್ಟಿದ್ದಾರೆ. ವಿಚಾರಿಸಿ ನೋಡಿದರೆ ದೇವರ ದೃಷ್ಟಿಯಲ್ಲಿ ಅದು ಹೇಗೆಂದರೆ ಹಿರಿದಾಗ ಲಿಂಗವ ಧರಿಸಿ ಹರಿಯುವ ನೀರಳು ಮುಳುಗೆದ್ದು ನಾನೆಂದರೆ ಹರಿದು ಹೋಗುವುದೇ ಮಾಡಿದ ಪಾಪ. ಭಕ್ತಿಯಿಂದಲೇ ಶಕ್ತಿ, ಭಕ್ತಿಯಿಂದಲೇ ಯುಕ್ತಿ, ಭಕ್ತಿ ಯುಕ್ತಿಯನ್ನು ಅಳಿದವರಿಗೆ ಎಲ್ಲಿಂದ ಬರಬೇಕು ಮುಕ್ತಿ? ಅಂತಪ್ಪ ಗುರುಲಿದ್ದು ಜನನ ಮರಣ ರಹಿತನಾಗಬೇಕೆಂದು ಬಯಸುವಾತನೇ ಲಿಂಗವಂತ. ಇನ್ನುಳಿದವರೆಲ್ಲರೂ ಡಾಂಬಿಕರೆನ್ನುವುದೇ ಲೇಸು. ಪರಮಾತ್ಮ ಒಬ್ಬನೇ ಇದ್ದರೂ ಬಹುರೂಪಿ, ಅಣುವಿಗೆ ಮೇರುವಿಗಿಂತಲೂ ದೊಡ್ಡವ. ಇದನ್ನರಿತು ಆತ್ಮ ಮಾಡಿಕೊಂಡವರೇ ಲಿಂಗವಂತರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ತಮ್ಮ ಹೊಲ 18 ಜಾತಿಗಳನ್ನು ಏಕೆ ಹುಟ್ಟಿಕೊಂಡು ಲಿಂಗ ಜಂಗಮ ಒಂದೆಂಬ ಮತ್ತು ದೀಕ್ಷತೆ ಅರ್ಥ ಮಾಡಿಕೊಳ್ಳದ 15 ಜನರು ಹುಟ್ಟಿಸಿದ್ದಾರೆ. ಇಂಥವರು ಹುಟ್ಟಿಸಿದ ಮಾತ್ರ ಅವು ಹರನಿಂದ ಹುಟ್ಟಿ ಬಂದವುಗಳೆಂದು ತಿಳಿಯುವುದು ಮಹಾ. ಅವಯವಗಳೆಲ್ಲರಿಗೂ
ಸಮನಾಗಿರುತ್ತಿರಲು ಸ್ವಪಚ ಶೂದ್ರರಿಂತೆಂಬ ಕವನ ಎತ್ತನದು. ದೇವರು ಹುಟ್ಟಿಸುವಾಗ ಇವರು ಇಂಥವರೇ ಎಂದು ಅವರ ಬೆನ್ನ ಬರೆದು ಕಳಿಸಿಯಣೆ. ಒಂದು ವೇಳೆ ಆ ದೇವನಲ್ಲಿ ಜಾತಿ ಧರ್ಮಾದಿಗಳ ಭೇದವಿದ್ದರೆ ಲಿಂಗವನ್ನು ಕಟ್ಟಿ ಕಳಿಸಿ ಲಿಂಗವಂತರ ಕೊರಳಲ್ಲಿ, ಜನಿವಾರವನ್ನು ಹಾಕಿದ್ದ ಬ್ರಾಹ್ಮಣರ ಕೊರಳಲ್ಲಿ, ಬಿಲ್ಲು ಬತ್ತೆ ಖಡ್ಗ ಕೊಡಲಿಗಳನ್ನು ಕೊಟ್ಟು ಕಳಿಸುತ್ತಿದ್ದ ಕ್ಷತ್ರಿಯಲ್ಲಿ ಇವರು ಶೂದ್ರ ಎಂದು ಹಸಿರಿಯಾಗಿ ಬರೆದು ಕಳಿಸುತ್ತಿದ್ದ ಶೂದ್ರನ ಹಣೆಯ ಮೇಲೆ ದೇವನಲ್ಲಿಲ್ಲದ ಭೇದ ಭಾವ ಈ ಭವದಲ್ಲಿ ಬಿದ್ದ ಮಾನವನು ಜಾತಿ ವಿಜಾತಿಯ ವರ್ಣನೆಯ ಅನುಭವಿಸುವನೇ ಹೊರತು ಆತ್ಮನಿಗೆ ಎಂದಲಾರದು. ಆತ್ಮ ಯಾವಾಗಲೂ ಪರಮಾತ್ಮ, ಇಬ್ಬರು ಒಂದೇ. ಇದೇ ವೀರಶೈವ ಧರ್ಮದ ಗುಟ್ಟು. ವೀರ ಹೇಗಿರಬೇಕೆಂಬುದನ್ನು ನೀವು ಬಲ್ಲಿರಾ? ಚಲಬೇಕು ಶರಣಂಗೆ ಪರನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ. ಚಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯ ನೊಲ್ಲೆಂಬ, ಚಲಬೇಕು ಶರಣಂಗೆ ಲಿಂಗ ಒಂದೆಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೆಂಬ, ಚಲಬೇಕು ಶರಣಂಗೆ ಪರಧನವನೊಲ್ಲ, ಚಲಬೇಕು ಶರಣಂಗೆ ಪರ. ಅಸಹ್ಯವಾಗಿದೆ. ಇವರ ತತ್ವದಂತೆ ಹೋದರೆ ಅವರಿಗೆ ಶಿಕ್ಷೆ ವಿಧಿಸಬೇಕು. ಅಪರಾಧಿಗಳಿಗೆ ಶಿಕ್ಷೆಯಾಗಬೇಕು. ಅಲ್ಲದೆ ಇನ್ನು ಮುಂದೆ ಈ ಪ್ರಜಾಂದೋಲನದಲ್ಲಿ ಕೈ ಹಾಕಿದ್ದ ಆದರೆ ನಿನಗೆ ಕೂಡ ಬೇಡಿ ಪ್ರಭು, ಅನರ್ಥವನ್ನು ಆಣೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ಮಹಾಮಂತ್ರಿಗಳೇ, ನೇರ ಪ್ರಭುವಿನ ಆಜ್ಞೆಯನ್ನು ಮೇಲುತ್ತಿರುವರೆ ಆಗುವ ಅನರ್ಥವನ್ನು ಲಕ್ಷಿಸದೆ ಮಂಥನವರೇ ಹೇಳಬೇಕಾಗಿಲ್ಲ. ಪ್ರಭು ಸೇವೆಯೇ ಪ್ರಜಾ ಸೇವೆ, ಪ್ರಜಾ ಸೇವೆಯೇ ಪರಮಾತ್ಮನ ಸೇವೆ. ಪ್ರಭು ಪದ ಹಾಗೂ ಪದಗಳು ಸತ್ಯಭ್ರಷ್ಟವಾಗದಂತೆ ನೋಡಿಕೊಳ್ಳುವುದು ಕರ್ತವ್ಯ. ನಾನು ನನ್ನ ನಿರ್ಧಾರವನ್ನು ಮಾಡಲಾರೆ. ಪ್ರಭು, ತಮ್ಮಿಂದ ನಾನೆಂದೂ ಅನ್ಯಾಯವನ್ನು ಮಾಡಗೊಡಲಾರೆ. ಬಸವರಾಜ್,